ಒಬ್ಬ ಮನುಷ್ಯ ಬುದ್ಧಿವಂತಿಕೆಯಿಂದ ಕೆಲಸ ಹೇಗೆ ಸಾಗಿಸಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನ. ಅಮೆರಿಕೆಯಲ್ಲಿ ನ್ಯೂಯಾರ್ಕ್ ಬಹಳ ಜನಸಂದಣಿ ಇರುವಂತ ಸ್ಥಳ. ನೆಲದ ಮೇಲೆ ಒಂದು ಇಂಚೂ ಜಾಗ ಇಲ್ಲ. ಅಲ್ಲಿ ಸಮುದ್ರನ ನುಂಗಿ ಭೂಮಿ ಸೃಷ್ಟಿ ಮಾಡಿದ್ದಾರೆ. ಆದರೂ ಬೆಳವಣಿಗೆ ದಾಹ ನಿಂತಿಲ್ಲ. ಎಷ್ಟು ಜಾಗವಾದರೂ ಬೇಕು, ಎಷ್ಟು ನೀರಾದರೂ ಬೇಕು. ಎಷ್ಟು ಎತ್ತರದ ಬಹುಮಹಡಿ ಕಟ್ಟಡ ಕಟ್ಟಿದ್ರೂ ಕೂಡ ಮನುಷ್ಯನ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭೂಮಿ ಬೆಲೆ ಆಕಾಶ ಮುಟ್ಟಿಬಿಟ್ಟಿದೆ. ಜನಕ್ಕೆ ಇರೋದಕ್ಕೆ ಮನೆ ಸಾಕಾಗ್ತಾ ಇಲ್ಲ. ಎಲ್ಲಿ ನೋಡಿದ್ರೆ ಕಾರು ಕಾರು ಕಾರು. ಒಂದೊಂದು ಮನೆ 3-3, 4-4 ಕಾರ್. ಎಷ್ಟು ಥರದ ಕಾರವು. ಕಾರ್ ಇಡೋಕ್ ಜಾಗನೇ ಇಲ್ಲ. ರಸ್ತೆ ಮೇಲೆ ಕಾರ್ ನಿಲ್ಸೋ ಹಾಗಿಲ್ಲ. ಕಾರ್ ಪಾರ್ಕಿಂಗ್ ಜಾಗ ಅಂತ ಇರ್ತದೆ. ನೀವು ನೋಡ್ಬೇಕಲ್ಲ ವಿಚಿತ್ರ. ನ್ಯೂಯಾರ್ಕ್ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಜಾಗ ಸಿಗದೇನೆ ಇಲ್ಲೆಲ್ಲೋ ಪಾರ್ಕ್ ಮಾಡಿ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಪಾರ್ಕಿಂಗ್ ಸಿಗಲ್ಲ ಅಂತ. ನಾನು ಅನುಭವಿಸಿದ್ದೇನೆ ಅದನ್ನ. ಮೊದಲೇ ಒಂದೊಂದು ತಿಂಗಳು ಮೊದಲೇ ದುಡ್ಡು ಕೊಟ್ಟು ಪಾರ್ಕಿಂಗ್ ಜಾಗ ಇಟ್ಕೊಂಡಿರ್ಬೇಕು. ಇದು ಪರಿಪಾಟಲು ಸಾಮಾನ್ಯವಾಗಿ ಬೃಹತ್ ನಗರದ ಸಮಸ್ಯೆಗಳೆಲ್ಲ ಇವು. ಒಬ್ಬ ಭಾರತೀಯ ವ್ಯಾಪಾರಿ ಒಂದು ದಿವಸ ಒಂದು ದೊಡ್ಡ ಬ್ಯಾಂಕಿಗೆ ಹೋದ್ನಂತೆ. ಅತ್ಯಂತ ಉನ್ನತ ಅಧಿಕಾರಿಯನ್ನು ಭೇಟಿಯಾದ. ಸ್ವಾಮಿ, ನಾನು ಭಾರತಕ್ಕೆ 2-3 ವಾರಗಳ ಸಲುವಾಗಿ ಹೋಗ್ಬೇಕಾಗಿದೆ ವ್ಯಾಪಾರದ ಮೇಲೆ. ನನ್ನ ದುಡ್ಡಿನ ಸ್ವಲ್ಪ ಕೊರತೆ ಆಗಿದೆ, ಬ್ಯಾಂಕಿಂದ ಸಾಲ ಸಿಕ್ಕಿತೆ ಅಂತ ಕೇಳಿದ. ಅಧಿಕಾರಿ ಅಂದ್ರು ಸಾಲ ಕೊಡ್ಬೋದಪ್ಪ, ನಮಗೇನು ತೊಂದರೆ ಇಲ್ಲ, ಎಷ್ಟು ಬೇಕು ಸಾಲ ನಿಮಗೆ ಅಂತ. ಆತ ಹೇಳಿದ, ಹೆಚ್ಚೇನಿಲ್ಲ, $10,000 ಸಿಕ್ಕರೆ ಸಾಕು ನನಗೆ. ಭಾರತದಿಂದ ಬಂದ ಮೇಲೆ 1 ವಾರದೊಳಗೆ ತೀರಿಸ್ಬಿಡ್ತೀನಿ ಅಂತ. ಆ ಸಾಲ ನೀಡುವಂತ ಅಧಿಕಾರಿ ಇವನಿಗೆಲ್ಲ ಸಾಲ ಕೊಡೋದಕ್ಕೆ ಏನು ಫಾರ್ಮ್ಸ್ ಇರ್ತಾವೆ, ಅರ್ಜಿ ಇರ್ತಾವಲ್ಲ, ಅದೆಲ್ಲ ಕೊಟ್ಟು ಭರ್ತಿ ಮಾಡೋಕೆ ಹೇಳಿದ. ಅದನ್ನೆಲ್ಲ ಪರೀಕ್ಷೆ ಮಾಡಿ ಅರ್ಜಿ ಎಲ್ಲ ಸರಿಯಾಗಿದೆ. ಆದ್ರೆ ಒಂದು ಸ್ವಾಮಿ, ನಿಮ್ಗೆ ಸಾಲ ಕೊಡ್ಬೇಕಾದ್ರೆ ಏನಾದ್ರು ಆಧಾರ ಬೇಕಲ್ಲ. ನಾವು ಸಾಮಾನ್ಯವಾಗಿ ಎಷ್ಟು ಸಾಲ ಕೊಡ್ತೀವೋ ಅದ್ರ 2 ಪಟ್ಟಾದ್ರೂ ಬೆಲೆ ಬಾಳುವಂತ ವಸ್ತುವನ್ನು, ಆಸ್ತಿಯನ್ನು ಮತ್ತೆ ಇಟ್ಕೋಬೇಕು, ನಾವು ಅಡ ಇಟ್ಕೋಬೇಕು, ಅಂದ್ರೆ ಸಾಲ ಕೊಡ್ತೀವಿ. ಅಂತ ವಸ್ತು ಏನಾದ್ರು ಇದೆಯಾ ನಿಮ್ ಕಡೆ ಅಡ ಇಡುವಂಥದ್ದು? ದಾಖಲೆ ಇದ್ರೆ ಕೊಡಿ, ಸಾಲ ಬಿಡುಗಡೆ ಮಾಡ್ತೀನಿ ಅಂತ. ಈ ಭಾರತೀಯ ವ್ಯಾಪಾರಿ ತನ್ನ ಜೇಬಿಂದ ಒಂದು ಕೀಲಿಗೆ ತೆಗೆದ, ಮ್ಯಾನೇಜರ್ ಕೊಟ್ಟ. ನೋಡಿ ಸ್ವಾಮಿ, ಇದು ನನ್ನ ಹೊಸ ಪೋರ್ಷೆ ಕಾರ್. ಇದ್ರ ಬೆಲೆ $20 ಲಕ್ಷ ಆಗ್ತದೆ. ಇದರ ದಾಖಲೆ ಪತ್ರ ಎಲ್ಲ ಇದೆ ಅಂತ ಕೊಟ್ಟ ಅಧಿಕಾರಿಗೆ. ಅಧಿಕಾರಿ ಹುಚ್ಚಾಗೋದ. ಅಯ್ಯೋ ಕರ್ಮ, $20 ಲಕ್ಷ ಬೆಲೆ ಬಾಳೋ ಕಾರನ್ನ ಇಟ್ಕೊಂಡಂತ ಮನುಷ್ಯನಿಗೆ $10,000 ಸಾಲ ಬೇಕಾ ಇವನಿಗೆ? ಪಾಪ, ಏನ್ ತೊಂದ್ರೆನೇನೋ, ನನಗಂತೂ ಸೇಫ್ ಆಗಿದ್ಯಾ. $10,000 ಸಾಲ ಕೊಟ್ಟಾಗ 20 ಲಕ್ಷ ಬೆಲೆ ಬಾಳುವಂತ ಕಾರು ಹೊಟ್ಟೆ ಇಡ್ತಾನ ಅವನು. ಅಡ್ಡಿ ಇಲ್ಲ, ಕಾರನ್ನೆಲ್ಲ ಪರೀಕ್ಷೆ ಮಾಡಿ ಗ್ಯಾರೇಜ್ ಅಲ್ಲಿ ಇಟ್ಟು ಸಾಲ ಕೊಟ್ಟ. 3 ವಾರ ಆದ್ಮೇಲೆ ಈ ಭಾರತೀಯ ವ್ಯಾಪಾರಿ ಬ್ಯಾಂಕಿಗೆ ಹೋದ. ಮತ್ತೆ ಅದೇ ಅಧಿಕಾರಿಯನ್ನು ಕಂಡ. $10,000 $10,000 ಇತ್ತಲ್ಲ, ಅದು ಚೆಕ್ ಕೊಟ್ಟ. ಬಡ್ಡಿ ಎಷ್ಟು ಅಂತ ಕೇಳ್ದ. $20 ಒಂದು. $20 ಬಡ್ಡಿನೂ ಕೊಟ್ಟ. ಕಾರನ್ನು ಬಿಡಿಸ್ಕೊಂಡ. ಅಧಿಕಾರಿ ಕುತೂಹಲ ತಡೆಯೋಕೆ ಆಗ್ಲಿಲ್ಲ. ಹೇಳಿದ, ಸ್ವಾಮಿ, ಇಷ್ಟು ದೊಡ್ಡವರು ನೀವು, $20 ಲಕ್ಷ ಬೆಲೆ ಬಾಳುವಂತದ್ದು ಕಾರ್ ಇಟ್ಕೊಂಡಿದ್ದೀರಿ, $10,000 ಯಾಕೆ ಬೇಕಾಗಿತ್ತು ಸಾಲ ನಿಮಗೆ? ವ್ಯಾಪಾರಿ ಹೇಳಿದಂತೆ, ಸ್ವಾಮಿ, ನನಗೆಲ್ಲ $10,000 ಬೇಕಾಗಿತ್ತು. ಇದು $20 ಲಕ್ಷ ಬೆಲೆ ಬಾಳುವಂತ ಕಾರು ಎಲ್ಲಿ ಇಡ್ಬೇಕಿದು? ನಾನು ನ್ಯೂಯಾರ್ಕ್ ಅಲ್ಲಿ ಮನೇಲಿ ಇಟ್ರೆ ಕಳ್ತನಾಗಿ ಹೋಗುತ್ತೆ. $20 ಯಾರಾದ್ರೂ 3 ವಾರ ಇಟ್ಕೋತಾರ ಕಾರು? ಇಟ್ಕೊಳ್ಳಿಲ್ವಾ ನೀವೀಗ? ಅದಕ್ಕೆ ನಿಮ್ಮಲ್ಲಿ ಕಾರ್ ನಿಲ್ಸೋಕ್ ನಾನು $10,000 ಸಾಲ ತಗೊಂಡದ್ದು, ಮತ್ತೇನ್ ಬೇಕಾಗಿರ್ಲಿಲ್ಲ ನನಗೆ ಏನಂತೆ. ಅಧಿಕಾರಿ ಬಾಯಿ ಮುಚ್ಚಲಿಲ್ಲ. ಈ ಬುದ್ಧಿವಂತಿಕೆ ಇದೆಯಲ್ಲ, ಕಲ್ಪನೆಯನ್ನ ಮೀರಿದಂತ ಚಾತುರ್ಯವನ್ನು ಪ್ರದರ್ಶನ ಮಾಡುತ್ತೆ ಕೆಲವೊಂದ್ಸಲ.